ಜಿಂದಾಲ್ನ ಟ್ಯಾಂಕರ್ನಲ್ಲಿ ಮೂವರು ಬಿದ್ದು ಮೃತಪಟ್ಟಂತ ಕೇಸಿಗೆ ಸಂಬಂಧಿಸಿದಂತೆ ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಈ ಘಟನೆ ಕುರಿತು ತೋರಣಗಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೀರಿನ ರಭಸಕ್ಕೆ ಹೊಂಡದಲ್ಲಿ ಬಿದ್ದು ಮೂವರು ಉದ್ಯೋಗಿಗಳು ಮೃತಪಟ್ಟಿದ್ರು ನಿನ್ನೆ. ಈ ಕೇಸಿಗೆ ಸಂಬಂಧಿಸಿದಂತೆ ಈಗ ದೂರು ದಾಖಲಾಗಿದೆ. ಜಿಂದಾಲ್ ನಿರ್ಲಕ್ಷ್ಯವೇ ಈ ಘಟನೆಗೆ ಕಾರಣ ಅಂತ ಮೃತಪಟ್ಟಂತ ಮೂವರ ಸಂಬಂಧಿಕರು ಆರೋಪ ಮಾಡ್ತಾ ಇದ್ದಾರೆ ಮತ್ತು ಕೇಸು ದಾಖಲಿದ್ದಾರೆ. ನಮಗೆ ನ್ಯಾಯ ಒದಗಿಸಬೇಕು ಅಂತ ಮೃತರ ಸಂಬಂಧಿಕರು ಆಗ್ರಹಿಸಿದ್ದಾರೆ. ಜಿಂದಾಲ್ ಕಂಪನಿಯ ನೆಗ್ಲಿಜೆನ್ಸ್, ನಿರ್ಲಕ್ಷ್ಯ ಇದಕ್ಕೆ ಕಾರಣ ಅನ್ನೋದು ಅವರ ಮೃತಪಟ್ಟವರ ಸಂಬಂಧಿಕರು ಮಾಡ್ತಾ ಇರುವಂಥ ಆರೋಪ. ಮೂವರ ಸಂಬಂಧಿಕರು ಸದ್ಯ ದೂರು ಕೊಟ್ಟಿದ್ದಾರೆ. ಆ ದೂರಿನ ಅನ್ವಯ ತನಿಖೆಯೂ ಕೂಡ ಶುರುವಾಗಿದೆ. ನಿನ್ನೆ ಈ ಘಟನೆ ನಡೆದಿತ್ತು. ನೀರಿನ ಟ್ಯಾಂಕರಲ್ಲಿ ಮೂವರು ಬಿದ್ದು ಸಾವನ್ನಪ್ಪಿದಂಥ ಘಟನೆ. ಅದೇನೋ ಆನ್ಯುವಲ್ ಮೇಂಟೆನೆನ್ಸ್ ಕೆಲಸಕ್ಕೆ ಅಂತ ಹೋದಂಥ ಮೂವರು ಸಿಬ್ಬಂದಿ ನೀರಲ್ಲಿ ಮುಳುಗಿ ಮೃತಪಟ್ಟಿದ್ರು. ನೀರಿನ ರಭಸಕ್ಕೆ ಹೊಂಡದಲ್ಲಿ ಬಿದ್ದು ಮೂವರು ಉದ್ಯೋಗಿಗಳು ಮೃತಪಟ್ಟಿದ್ರು. ಇದಕ್ಕೆ ಜಿಂದಾಲ್ ಸಂಸ್ಥೆಯ ನಿರ್ಲಕ್ಷ್ಯ ಕಾರಣ ಅನ್ನೋ ಆರೋಪ ಈಗ ಕೇಳಿಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಾನಂದ್ ನೇರ ಸಂಪರ್ಕದಲ್ಲಿ. ಶಿವಾನಂದ್, ಈಗ ಜಿಂದಾಲ್ ಸಂಸ್ಥೆಯ ಬಗ್ಗೆ ಮೃತಪಟ್ಟವರ ಸಂಬಂಧಿಕರು ಏನು ಆರೋಪ ಮಾಡ್ತಾ ಇದ್ದಾರೆ? ನಿರ್ಲಕ್ಷ್ಯ ಅಂತಂದ್ರೆ ಯಾವ ರೀತಿ ಅಂತ ಹೇಳ್ತಾ ಇದ್ದಾರೆ? ರಕ್ಷತ್, ಪ್ರಮುಖವಾಗಿ ಜಿಂದಾಲ್ ಕಂಪನಿಯ ಹೊಂಡದಲ್ಲಿ ನೀರಿನ ಹೊಂಡದಲ್ಲಿ ಬಿದ್ದು ಮೂವರು ಏನು ಉದ್ಯೋಗಿಗಳೇ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಮೃತರ ಸಂಬಂಧಿಕರು ತೋರಣಗಲ್ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲಿಸಿರುವಂಥದ್ದು. ಅದರಲ್ಲೂ ಕೂಡ ಈ ಮೂವರು ಏನು ಉದ್ಯೋಗಿಗಳ ಏನು ಉದ್ಯೋಗಿಗಳ ಸಾವಿಗೆ ಜಿಂದಾಲ್ ಕಂಪನಿಯ ನಿರ್ಲಕ್ಷ್ಯವೇ ಕಾರಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಅದರಲ್ಲೂ ಕೂಡ ಬೆಂಗಳೂರು ಮೂಲದ ಸುಶಾಂತ್ ಇವರು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಿರ್ತಾರೆ. ಜೊತೆಗೆ ಹೊಸಪೇಟೆ ಮೂಲದ ಬೋವನಹಳ್ಳಿಯ ಜಡಿಯಪ್ಪ ಅನ್ನೋರು ಇವರು ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಇನ್ನೊಬ್ಬರು ಏನು ಚೆನ್ನೈ ಮೂಲದ ಮಾದೇವನ್ ಅನ್ನುವಂಥವ್ರು, ಅವರು ಕೂಡ ಏನು ಸಿವಿಲ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಿರ್ತಾರೆ. ಏಕೈಕಿ ಅಂದರೆ HSM 03 ಪ್ಲಾಂಟಲ್ಲಿ ಇವರು ಏನು ಕಾಮಗಾರಿಯ ದುರಸ್ತಿಯನ್ನು ಸರಿಪಡಿಸಲು ಅಂದರೆ ಪೈಪ್ಲೈನ್ ದುರಸ್ತಿಯನ್ನು ಸರಿಪಡಿಸಲಿಕ್ಕೆ ತೆರಳಿರ್ತಾರೆ. ಆ ಸಂದರ್ಭದಲ್ಲಿ ಏಕೈಕಿ ದೊಡ್ಡ ಗಾತ್ರದ ಕೊಳವೆ ಮೂಲಕ ಏಕಾಏಕಿ ನೀರು ಹರಿಯುತ್ತೆ. ಹೀಗಾಗಿ ಅವರು ಕೊಳವೆಗಳ ಮೂಲಕವೇ ಆ ಟ್ಯಾಂಕರ್ನಲ್ಲಿ ಬಿದ್ದು ಅವರು ಸಾವನ್ನಪ್ಪಿರುವಂಥ ಒಂದು ಮಾಹಿತಿಯನ್ನು ಕೂಡ ಏನು ಪೋಷಕರು ಕೂಡ FIR-ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದರಲ್ಲೂ ಕೂಡ ನೀರಿನ ಟ್ಯಾಂಕರ್ನ ಒಳಭಾಗ ಅಂದರೆ 80 ಅಡಿಯಷ್ಟು ಆಳದಲ್ಲಿ ಈ ಮೂವರು ಕೂಡ ಸಿಲುಕಿದ್ರು. ಹೀಗಾಗಿ ಏನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದನೇ ಈ ಮೂವರು ಉದ್ಯೋಗಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೋಷಕರು ಕೂಡ ಆರೋಪವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಒಂದಲ್ಲ ಒಂದು ಘಟನೆಗಳು ಜಿಂದಾಲ್ ಕಂಪ್ನಿಯಲ್ಲಿ ಈ ಥರನಾದಂಥ ಘಟನೆಗಳು ಸಂಭವಿಸ್ತಾರೆ ಇರ್ತವೆ. ಇದಕ್ಕೆ ನ್ಯಾಯವನ್ನು ಕೊಡಿಸೋರು ಯಾರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬಳ್ಳಾರಿ ಜನರ ಆಕ್ರೋಶವೂ ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಒಂದು ಕಡೆ ಈ ಮೂವರ ಸಾವಿಗೆ ಕಾರಣ ಆದಂಥ ಏನು ಕಂಪ್ನಿಯ ಮೇಲೆ ಕೂಡ ಈಗ ಕ್ರಮ ಆಗಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಂಥ ತೋರಣಗಲ್ ಪೊಲೀಸರು ಕೂಡ ಪ್ರಕರಣ ಘಟನೆಯನ್ನು ಹಿನ್ನೆಲೆಯನ್ನು ಈಗಾಗಲೇ ತನಿಖೆ ಮಾಡುವಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು. ಜೊತೆಗೆ ಈ ಮೂವರು ಉದ್ಯೋಗಿಗಳ ಸಾವಿನ ಹಿನ್ನೆಲೆ ಕುರಿತು ಈಗ ಜಿಂದಾಲ್ ಕಂಪ್ನಿಯ ನಿರ್ಲಕ್ಷ್ಯವ ಅಥವಾ ಈ ಮೂವರು ಕಾರ್ಮಿಕರದೇ ತಪ್ಪಿತ್ತ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಆಯಾಮದಲ್ಲಿ ತನಿಖೆಯನ್ನು ಕೂಡ ಮಾಡ್ತಿರುವಂಥದ್ದು. ಜೊತೆಗೆ ಈ ಸಾವಿನ ಸತ್ಯಾಸತ್ಯತೆಯನ್ನು ಈಗ ಬಳ್ಳಾರಿ ಪೊಲೀಸರು ಈಗ ಹೊರ ಹಾಕಬೇಕಾಗಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಶಿವಾನಂದ್ ಮಾಹಿತಿಗೆ. ಈ ಇದು ಘಟನೆ ಆಕಸ್ಮಿಕ ಅಲ್ಲ, ಬದಲಾಗಿ ಇದು ನಿರ್ಲಕ್ಷ್ಯದ ಕಾರಣಕ್ಕಾಗಿರೋದು, ನೆಗ್ಲಿಜೆನ್ಸ್ ಕಾರಣಕ್ಕಾಗಿರೋದು ಅನ್ನೋದು ಮೃತಪಟ್ಟವರ ಸಂಬಂಧಿಕರು ಮಾಡ್ತಾ ಇರುವಂಥ ಆರೋಪ. ಇಂಥ ಕೇಸ್ಗಳಲ್ಲಿ ಯಾವ ರೀತಿ FIR ಮಾಡ್ತಾರೆ ಅಂತಂದರೆ IPC ಸೆಕ್ಷನ್ 304 ಹಾಕ್ತಾರೆ. ಅಂದರೆ ಉದ್ದೇಶಪೂರ್ವಕವಲ್ಲದ ಮಾನವ ಹತ್ಯೆ ಅನ್ನೋ ಕೇಸನ್ನು ದಾಖಲಿಸ್ತಾರೆ. ಬಟ್ ಇದರಲ್ಲಿ ಏನು ಹಾಕಿದ್ದಾರೆ ಸೆಕ್ಷನ್ ಅಂತ ಗೊತ್ತಿಲ್ಲ. ಬಟ್ ಮೂವರ ಸಂಬಂಧಿಕರು ಕೂಡ ಇದೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ಜಿಂದಾಲ್ ಸಂಸ್ಥೆಯ ನಿರ್ಲಕ್ಷ್ಯದ ಕಾರಣಕ್ಕಾಗಿ ಆಗಿರುವಂಥ ಸಾವು, ಅದು ಆಕಸ್ಮಿಕ ಸಾವಲ್ಲ, ಇದು ಉದ್ದೇಶಪೂರ್ವಕವಾದಂಥ ನಿರ್ಲಕ್ಷ್ಯ ಇದರಲ್ಲಿದೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.